Hi, hello everyone. Welcome back to my channel Smita's Life Journey. ನಿಮಗೆಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ ನಾವು ನಮ್ ಖುಷಿಗೆ ಯೂನಿಫಾರ್ಮ್ ತಗೊಂಡ್ಬರೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ದಾರಿಲ್ ನನ್ ತಮ್ಮ ಸಿಕ್ತ. ಏನ್ ಮಹಾಪ್ರಭುಗಳು ಇಲ್ಲಿ? ತಾನ್ಯಾ ಹಾಯ್ ಮಾಡು, ಇಲ್ಲಿ ಹಾಯ್ ಹಾಯ್ ಮಾಡು. ಹಾಗೆ ಅವನ್ನ ಮಾತಾಡ್ಸ್ಕೊಂಡು ರಾಜಾಜಿನಗರದಲ್ಲಿರೋ ಲವ್ಲಿ ಡ್ರೆಸ್ಸಸ್ ಕಡೆ ಹೋದ್ವಿ. ಸ್ಕೂಲ್ ರೀಓಪನ್ ಡೇಟ್ ಹತ್ರ ಇರೋದ್ರಿಂದ ಶಾಪ್ ಅಂತೂ ತುಂಬಾನೇ ರಶ್ ಇತ್ತು. ಅವಳಿಗೆ ಈ ವರ್ಷಕ್ಕೆ ಏನೇನ್ ಬೇಕು, ಸಾಕ್ಸು, ಟೈ, ಬೆಲ್ಟು, ಯೂನಿಫಾರ್ಮು, ಸ್ವೆಟರ್ ಎಲ್ಲಾ ಕೂಡ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ಅಲ್ಲಿ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಬರ್ತಾ ನಮ್ ಖುಷಿ ಮಮ್ಮಿ ನಂಗೆ ಶೂಸ್ ಬೇಕಿತ್ತು ಅಂತ ಹೇಳಿದ್ಲು. ಅದಕ್ಕೆ ನಾವು ಬಂದಿದ್ದೆ ನಮ್ಮನೆ ಹತ್ರ ಇರೋ ಈ ಬಾಟಾ ಶೋರೂಮ್ಗೆ. ನಮ್ ಖುಷಿಗೆ ಪ್ರತಿ ವರ್ಷ ವೆಲ್ಕ್ರೋ ಶೂ ಇತ್ತು. ಈ ಸತಿ ಗರ್ಲ್ಸ್ಗೆಲ್ಲ ಬಕಲ್ ಶೂ ಹೇಳಿದ್ದಾರೆ. ಹಾಗಾಗಿನೇ ನಾವು ಶೂ ತಗೊಳಕ್ ಬಂದ್ವಿ. ಇಲ್ಲ ಅಂದಿದ್ರೆ ಆಲ್ರೆಡಿ ಅವಳ ಹತ್ರ ಶೂ ಇತ್ತು. ಮುಂಚೆ ಆದ್ರೆ ನಮ್ ಪರ್ವಿ ಎಲ್ಲೋದ್ರೂ ಸೈಲೆಂಟ್ ಆಗಿ ಇರ್ತಿದ್ಲು. ಈಗಂತ ಅವಳಲ್ಲಿ ತುಂಬಾನೇ ಚೇಂಜಸ್ ಆಗಿದೆ. ನೋಡಿ ಹೇಗ್ ನಾನು ವ್ಲಾಗ್ ಮಾಡ್ತೀನಿ ಅಂತ ನನ್ ಫೋನ್ ಇಟ್ಕೊಂಡು ಹೆಂಗ್ ವಿಡಿಯೋ ಮಾಡ್ತಿದ್ದಾಳೆ ಅಂತ. ಯಾಕೋ ಅವತ್ ನಂಗೆ ಸ್ವಲ್ಪ ಫೀವರಿಶ್ ಇತ್ತು ಅಂತ ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಡೇ ನಮ್ಮನೆ ಪಕ್ಕದ ಮನೆಯವರು ಅವ್ರ ಮೇಲೆ ಸತ್ಯನಾರಾಯಣ ಪೂಜೆ ಇದೆ ಅಂತ ನಮ್ಮನ್ನ ಇನ್ವೈಟ್ ಮಾಡಿದ್ರು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರಿದೇದ್ರು ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಕರೆದ ಮೇಲೆ ಹೋಗ್ತಾ ಇರಕ್ಕಾಗತ್ತಾ? ಹಾಗಾಗಿ ನಾವೆಲ್ಲರೂ ಪೂಜೆಗೆ ಅಂತ ಹೋದ್ವಿ. ಎಲ್ರಿಗೂ ಒಂದೊಂದ್ ದೇವ್ರ ಪ್ರಸಾದ ಅಂದ್ರೆ ತುಂಬಾನೇ ಇಷ್ಟ. ತಿರುಪತಿ ಲಡ್ಡು, ಸೌತಾಡ್ಕದಲ್ಲಿ ಸಿಗೋ ಅವಲಕ್ಕಿ, ಧರ್ಮಸ್ಥಳದಲ್ಲಿ ಸಿಗೋ ಪ್ರಸಾದ. ಅದೇ ತರ ವಿಶೇಷವಾದ ಪ್ರಸಾದ ಅಂದ್ರೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಅಲ್ವಾ?
ಪೂಜೆ ಮುಗಿಸ್ಕೊಂಡು ಕೆಳಗಡೆ ಊಟಕ್ಕೆ ಅಂತ ಹೋದ್ವಿ. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾನು ಖುಷಿ ಪರ್ವಿ ಎಲ್ಲ ಊಟ ಮುಗಿಸ್ಕೊಂಡು ಹಂಗೆ ಮೇಲ್ ಬಂದು ಆನಂದ್ ಅವ್ರೆಲ್ರೂ ಮಾತಾಡ್ಸ್ಕೊಂಡು ಏನೋ ವರ್ಕ್ ಇದೆ ಅಂತ ಹಂಗೆ ಹೊರಟ್ರು. ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಖುಷಿಗೆ ಪರ್ವಿಗೆ ಬುಕ್ಸ್ಗೆಲ್ಲ ಬೈಂಡಿಂಗ್ ಹಾಕೊಟ್ಟೆ. ಈ ಎಲ್ಲಾ ಕೆಲ್ಸಗಳಂತೂ ನಮ್ ಸ್ಕೂಲ್ ಮೆಮೊರೀಸ್ ನಮ್ಗೆ ವಾಪಸ್ ತರ್ಸುತ್ತೆ. ನಿಮ್ಗೂ ಹಂಗೆ ಅನ್ಸುತ್ತಲ್ವಾ? ಸರಿ ಆಗಿದ್ರೆ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ನಿಮ್ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.